ಯುದ್ಧ ವಿರಾಮ ಮುಂದೇನು ಇದು ಯುದ್ಧದ ಅಂತ್ಯನ ಅಥವಾ ಇದು ಕದನ ವಿರಾಮನ ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಕಾದಿದೆಯಾ ಅಥವಾ ಇಲ್ಲಿಗೆ ಮುಗಿದು ಹೋಯ್ತಾ ಇರಾನ್ನ ಷರತ್ತುಗಳನ್ನು ಅಮೆರಿಕ ಕಂಪ್ಲೀಟ್ ಆಗಿ ಒಪ್ಕೊಂಡಿದೆಯಾ ಅಥವಾ ಅಮೆರಿಕ ಷರತ್ತುಗಳಿಂದ ಇರಾನ್ ಕಂಪ್ಲೀಟ್ ಆಗಿ ಒಪ್ಕೊಂಡಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಗೊಂದಲಗಳು ಇನ್ನೂ ಕೂಡ ಇವೆ. ಬಟ್ ಸದ್ಯಕ್ಕೆ ಆಗಬಹುದಾದಂಥ ಒಂದು ವಿನಾಶಕಾರಿ ಬೆಳವಣಿಗೆ ಸ್ಥಗಿತವಾಗಿದೆ, ನಿಂತು ಹೋಗಿದೆ ಅನ್ನೋದು ಮಾತ್ರ ಖುಷಿ. ಎಸ್ ಬಂಗೇರ ಸರ್, ಈಗ ಅಮೆರಿಕ ಟ್ರಂಪ್ ಇನ್ನೊಂದು ಹೊಸ ಲೇಟೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಸ್, ನಾವು ಕದನ ವಿರಾಮ ಘೋಷಿಸಿದ್ದೇವೆ, ಆದರೆ ಇರಾನ್ಗೆ ಯಾವುದಾದ್ರೂ ದೇಶ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ದಾರೆ ಆ ದೇಶದ ವಿರುದ್ಧ ಆ ಕ್ಷಣದಿಂದಲೇ 50% ಏನು ಟ್ಯಾರಿಫ್ ಹಾಕ್ತೀವಿ, ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ. ಸೊ ಈ ಸ್ಯಾಂಕ್ಷನ್ಸ್ಗೆ ಹೆದರ್ತಾರ ಪ್ರಪಂಚದಲ್ಲಿ? ಟ್ರಂಪ್ ಮಾತಿಗೆ ಬೆಲೆ ಇದೆಯಾ ಸರ್? ಆತನಿಗೆ ಹೆದರಿ ಈಗ ನಾವು ಹೇಗೆ ರಷ್ಯಾ ಜೊತೆ ನೀವು ಆಯಿಲ್ ರಷ್ಯಾ ಜೊತೆಗೆ ನೀವು ಯಾವುದೇ ವಹಿವಾಟು ಮಾಡಬೇಡಿ ಅಂತ ಅಂದ ತಕ್ಷಣ ನಾವು ಮಾಡಲಿಲ್ಲ, ಇರಾನ್ ಜೊತೆ ಮಾಡಬೇಡಿ ಅಂದ ತಕ್ಷಣ ಮಾಡಲಿಲ್ಲ. ಸೂಪರ್ ಪವರ್ ಕಂಟ್ರಿಯ ಸೂಪರ್ ಪವರ್. ಈಗ ನಮ್ಗೇನು ಗೊತ್ತಾ, ನಮಗೆ ಒಂದೇ ಒಂದು ನಮ್ಗೆ ಅಪ್ಲಿಕೇಶನ್ ಏನು ಹೇಳಿದ್ರೆ, ನಮ್ಮ ಸಾಧಾರಣ ಒಂದು ಆಲ್ಮೋಸ್ಟ್ ಅಬೌಟ್ 800 ಬಿಲಿಯನ್ ಏನೋ ನಾವು ಇದು ಮಾಡ್ತಾ ಇರ್ತೇವೆ, ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೇವೆ ಇಲ್ಲಿಂದ, ಆಮೇಲೆ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಸಾಕಷ್ಟು ಜನ ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ. ಸೊ ಆ ಉದ್ದೇಶದಿಂದ ನಾವು ಒಂದು ಜಗಳ ಮಾಡಲಿಕ್ಕೆ ಹೋಗಲ್ಲ, ಆ ತಾಳ್ಮೆಯಿಂದ ಆಯ್ತಪ್ಪ ನೀನು ಹೇಳಿದ್ರೆ. ನೀವೇನೇ ಹೇಳಿ ಸರ್, ಒಂದು ಸಣ್ಣ ದೇಶ, ನಾಟ್ ಇವನ್ 10 crores ಪಾಪ್ಯುಲೇಷನ್, ಒಂದು ಸಣ್ಣ ದೇಶ ಇವತ್ತು ಟ್ರಂಪ್ನ ಹೆಡೆಮುರಿ ಕಟ್ಟಿ ನಿನ್ನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಆತನ ಮಾತಿಗೆ ಪದೇ ಪದೇ ಫ್ಲಿಪ್ ಆಗೋದನ್ನು ಬೆತ್ತಲು ಮಾಡಿ ತೋರಿಸಿದೆ ಸರ್. ನೋಡಿ ಎಂಥ ಸೂಪರ್ ಪವರ್ ನೇಷನ್ ಅದು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಮಿಲಿಟರಿ ಪಡೆ ಇರುವಂತಹ, ಕಣ್ಣು ಮಿಟಕಾಯಿಸಿ ಸ್ಯಾಂಕ್ಷನ್ಸನ್ನು ಹಾಕಿ ಬಗ್ಗುಬಡಿಸುವಂತಹ ದೇಶವನ್ನು, ಒಂದು 10 ಕೋಟಿ ಪಾಪ್ಯುಲೇಷನ್ ಇರುವಂಥ ಒಂದು ಸ್ಮಾಲ್ ದೇಶ, ಒಂದು ಇರಾನ್ನಂತಹ ದೇಶ ಆತನ ಮಾತಿಗೆ ಬೆಲೆ ಇಲ್ಲ ಅಂತ ಇಡೀ ಪ್ರಪಂಚಕ್ಕೆ ಸಾರಿ ತೋರಿಸ್ತು. ಅಲ್ಲಲ್ಲ, ಈಗ ಇರಾನ್ ಹಿಸ್ಟ್ರಿ ನಾವು ಅದರ ಹಿಸ್ಟ್ರಿ ತಗೊಳ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ಇರಾನ್ ಇವತ್ತಿನ ನಿನ್ನೆದಲ್ಲ, ನಾಗರಿಕತೆ ಬಹಳ ಹಿಂದಿಂದದು. ಆಮೇಲೆ ಅದು ಅವರು IRGC ಇದೆಲ್ಲ ಅದು ಬಂದದ್ದು ಕೊಮಿನಿ ಬಂದಾದ್ಮೇಲೆ, ಅದಕ್ಕಿಂತ ಮೊದಲು ಅದು ರಾಜನ ಆಳ್ವಿಕೆಯಿಂದ ರೆವಲ್ಯೂಷನರಿ ಗಾರ್ಡ್ಸ್ಗೆ ಬಂತದ್ದು. ಆಮೇಲೆ ಕೊಮಿನಿ ಬಂದ್ಬಿಟ್ಟ. ಕೊಮಿನಿ ಬಂದಾದ್ಮೇಲೆ ಆ ದೇಶದ ಇದು ಹಾಳಾಯ್ತು, ಯಾಕಂದ್ರೆ ಅವನು ಸರ್ವಾಧಿಕಾರಿ ಆಗ್ಬಿಟ್ಟ. ಅಲ್ಲಿ ಆರ್ಮಿಗೆ ಪವರ್ ಅಷ್ಟು ಪವರ್ ಇಲ್ಲ, ಬಟ್ IRGCಗೆ ಪವರ್ ಜಾಸ್ತಿ ಇತ್ತು. ಇವತ್ತು ಏನಾಗಿದೆ ಅಂತ, IRGC ಯಾರು ಕೊಮಿನಿ ಸೃಷ್ಟಿ ಮಾಡಿದಂಥ ಇದು ಯಾರು ಗಾರ್ಡ್ಸ್ಗಳೆಲ್ಲ, ಅವ್ರು ಇವತ್ತು ಏನಾದರೂ ಮಾತಾಡಿದ್ರೆ, ಮೊನ್ನೆ ಮಾತಾಡುವಾಗ IRGC ಹೆಡ್ ಏನು ಹೇಳ್ತಾನೆ, ನಾವು ಯಾವುದಕ್ಕೂ ಒಪ್ಪೋದಿಲ್ಲ ಅಂತೇಳಿ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ವಿಧಿ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ಕಡೆ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ, ಯಾರಂತ ಹೇಳಿದ್ರೆ JD ವಾನ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಟ್ರಂಪು ಏನೂ ಮಾಡ್ತಾ ಇರಲಿಲ್ಲ, ಅವನಿಗೆ ಮುಂದೆ ಹೋಗಿಬಿಟ್ಟಿದ್ದಾನೆ, ಹಿಂದೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಆಗಿತ್ತು. ಅಂದರೆ ಇನ್ಸಲ್ಟ್ ಆಗ್ತಿತ್ತು ಅವನು. ಈ ವಾರ್ ಮಾಡೋದನ್ನು ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಯಾಕೆಂದರೆ ಅವರು ಅಮೆರಿಕದ ಆರ್ಥಿಕತೆ ಭಾಳ ವೀಕ್ ಆಗಿಬಿಟ್ಟಿದೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ದೇ ಹ್ಯಾವ್ ಸ್ಪೆಂಟ್ ಆನ್ ದಿ ಆರ್ಮ್ಸ್ ಆ್ಯಂಡ್ ಫಾರ್ ವಾಟ್? ಜಸ್ಟ್ ವಾಂಟ್ ಟು ಸ್ಟಾಪ್ ಫ್ರಮ್ ದೆಮ್ ಮೇಕಿಂಗ್ ದಿ ನ್ಯೂಕ್ಲಿಯರ್ ವೆಪನ್ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಏನಾಗಿತ್ತು, ಅಲ್ಲಿ 2016 ಸ್ಟಾರ್ಟ್ ಆಯಿತು. ಅಲ್ಲ, 18 ಆಗೋಕ್ಕಿಂತ ಮುಂಚೆನೇ ಇರಾನ್ ಕ್ಲಿಯರ್ ಮಾಡಿತ್ತು, ಇಲ್ಲ ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ವೆಪನ್ಸ್ ಗೆ ನಾವು ಮಾಡ್ತಾ ಇಲ್ಲ ಅಂತ. ಅಲ್ಲಪ್ಪ, ಇವತ್ತು ನಿನ್ನೆದಲ್ಲ, ಅದು ಬಹಳ ಹಿಂದೆ ಇದೆ. ಬಟ್ ಸರ್, ಇರಾನ್ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ. ತಾವು ಹೇಳಿದ ಹಾಗೆ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮತ್ತು ಐತಿಹಾಸಿಕವಾಗಿ ಬಹಳಷ್ಟು ಪಲ್ಲಟಗಳನ್ನು ಅನುಭವಿಸಿರುವಂತಹ ದೇಶ ಅದು. ಬಟ್ ಇವತ್ತು ಈ ಒಂದು ಯುದ್ಧದಲ್ಲಿ ಇರಾನ್ ಸರ್ವೈವ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಈಗ 47 ವರ್ಷದಲ್ಲಿ ಏನ್ ಮಾಡಿದವರು? ವೆಪನ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಟ್ ಏರ್ಫೋರ್ಸ್ ಅಷ್ಟು ಗಟ್ಟಿಯಾಗಿರಲಿಲ್ಲ. ಮಿಸೈಲ್ಗಳನ್ನೆಲ್ಲ, ಲೇಟೆಸ್ಟ್ ಮಿಸೈಲ್ಗಳನ್ನ ಚೈನಾ ಮತ್ತು ರಷ್ಯಾದ ಸಹಕಾರದಿಂದ ಇಲ್ಲಿ ಡೆವಲಪ್ ಮಾಡಿ ಅದು ಡೈರೆಕ್ಟ್ ಆಗಿ ಇಲ್ಲಿ ಜೀವನನೇ ಯುದ್ಧ ಮಾಡ್ಕೊಂಡು ಬಂದಿರುವಂತ ಅವರು ಎಣ್ಣೆ ಮಾರಿ ಜೀವನ ಪರ್ಯಂತ ಬರೀ ಯುದ್ಧ ಮಾಡ್ಕೊಂಡು ಬಂದಿರುವಂತ ದೇಶ. ಗೊತ್ತಾ, ಒಂದೇ ಒಂದು ಅವ್ರದ್ದು ಏನು ಗೊತ್ತಾ, ಅವ್ರದ್ದು ಇದ್ರ ಏಮ್ ಏನಂತ ಹೇಳಿದ್ರೆ, ದೃಷ್ಟಿಕೋನ ಏನಂತ ಹೇಳಿದ್ರೆ, ಇಸ್ರೇಲ್ ಅನ್ನ ಮುಗಿಸ್ಬಿಡ್ಬೇಕಂತೇಳಿ. ಇವನ್ ಇಸ್ರೇಲ್ ಅಲ್ಲ, ಇಸ್ರೇಲು ಅದೇ ಮಾಡ್ತಾ ಇರೋದು. ಇಸ್ರೇಲು ಅದನ್ನೇ ಮಾಡ್ತಾರೆ. ಇರಾನ್ ಅಂಡ್ ಇಸ್ರೇಲ್ ಒಂದು ಕಾಲದಲ್ಲಿ ವೆರಿ ಕ್ಲೋಸ್ ಫ್ರೆಂಡ್ಸ್, ತುಂಬಾ ಒಳ್ಳೆಯ ಸ್ನೇಹಿತರು. ಬಿಕಾಸ್ ಆಫ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ಆಫ್ ಈ ಮಧ್ಯಪ್ರಾಚ್ಯದಲ್ಲಿ ಸುನ್ನಿ ಶಿಯಾದ ಒಂದು
ಜನಾಂಗೀಯವಾದಂತ ಹೋರಾಟದಲ್ಲಿ ಇವರು ಒಂದು ಸಪರೇಟ್ ಐಡೆಂಟಿಟಿ, ಯಹೂದಿಗಳು ಮಧ್ಯಪ್ರಾಚ್ಯದಲ್ಲಿ ಬಂದಿದ್ದಾರೆ. ಇಸ್ರೇಲಿ ಸಪರೇಟ್ ಐಡೆಂಟಿಟಿ. ಇವರಿಬ್ರು ಸ್ನೇಹಿತರಾಗಿದ್ದವರು, ಇದ್ದಕ್ಕಿದ್ದಂತೆ ಅಮೆರಿಕದ ಮಧ್ಯಪ್ರವೇಶದಿಂದ ಇಬ್ರು ಕೂಡ ಈಗ ಜಾನಿ ದುಶ್ಮನ್ಗಳಾದ್ರು. ಅಲ್ಲಲ್ಲ, ಈಗ ನೀವು ಹೇಳ್ದಂಗೆ ಯಹೂದಿಗಳು ಎಲ್ಲಿಂದ ಬಂದಿದ್ದಾರೆ? ಇಂಡಿಯಾದಲ್ಲಿ ಕೂಡ ಯಹೂದಿಗಳು ಹೋಗಿದ್ದಾರೆ. ನಾನು ಇಸ್ರೇಲ್ ಹೋಗಿ ಟ್ರಾವೆಲ್ ಮಾಡಿ ಬಂದಿದ್ದೇನೆ, ಇದೇ ಇರಾನ್ಗೆ ಹೋಗಿ ಬಂದಿದ್ದೇನೆ. ನಿಮ್ಮ ಇಸ್ರೇಲ್ಗೆ ಹೋಗಿ ಬಂದಾಗ ಜೆರುಸಲೇಂನಲ್ಲಿ ಅವರದೊಂದು ಇದೆಯಲ್ಲ, ಗ್ರೇಟ್ ವಾಲ್ ಆಫ್ ದಿ, ಇದು ಅಲ್ಲಿ ಪ್ರಾರ್ಥನೆ ಮಾಡೋದಿಲ್ವಾ? ಅದೇ ಹೇಳ್ತೇನೆ, ಅಲ್ಲಿ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ಹೇಳ್ತೇನೆ, ಇಸ್ರೇಲ್ ಬಿಕಾಸ್ ಆಫ್ ದಿ ಯಹೂದಿ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್. ನೀನು ಏನು ಹೇಳಲಿ, ಅವರಷ್ಟು ಬುದ್ಧಿವಂತರು ಯಾರು ಇಲ್ಲ. ಇವತ್ತು ಇಂಡಿಯಾದಲ್ಲಿ ಏನಾದರೂ ವೆಪನ್ ಡೆವಲಪ್ಮೆಂಟ್ ಲೇಟೆಸ್ಟ್ ಅದರಲ್ಲಿ ಏನೋ ಭಾಗಿದಾರಿ ಆಗಿದ್ರೆ ಇಸ್ರೇಲಿಂದ ಬಂದಂಥದ್ದು, ಅದಾದ್ಮೇಲೆ ಬಂದದ್ದು ರಷ್ಯಾದಿಂದ. ಬಟ್ ದಟ್ ಡಸಂಟ್ ಮೀನ್ ದಟ್ ನೀವು ಒಂದು ಈ ರೀತಿ ನಾನು ಮಾನವೀಯತೆ ಹೇಳ್ಬೇಕಾದ್ರೆ ಇದು ನಮ್ಮ ಯುದ್ಧ ಅಲ್ಲ. ಇದು ಏನ್ ಗೊತ್ತಾ ಡಿಫರೆನ್ಸ್? ಇದು ಒಬ್ಬ ಮನುಷ್ಯಂದು ತಲೆ ತಿಕ್ಕಲ ಅಂತ ಹೇಳ್ತಾರಲ್ಲ, ಅವನ ಯಾರು ಟ್ರಂಪ್, ಅವ್ರನ್ನ ಹೊಡೆದಾಕ್ಬೇಕಂತ ಹೇಳಿದ್ರೆ ಏನ್ ಹೊಡೆದಾಕ್ಬೇಕು, ಎಲ್ಲಿ ಹೊಡೆದಾಕ್ಬೇಕು? ಸರ್, ಇವನ್ ನೆತನ್ಯಾಹು ಇಸ್ ಆಲ್ಸೋ ಒನ್ ಬಿಗ್ ತಿಕ್ಲಾ, ಅಲ್ಲ, ಅವನು ಟ್ರಂಪ್ ಇಸ್ ಆಲ್ಸೋ ಬಿಗ್ ತಿಕ್ಲಾ. ಸೊ ಈ ತಿಕ್ಕಲ್ಗಳ ಸಹವಾಸದಲ್ಲಿ ಸರ್ ಇಡೀ ಪ್ರಪಂಚನ ನಾವು ವಸುದೈವ ಕುಟುಂಬಕಂ ಅಂತ ಅಂತೀವಿ. ಎಲ್ಲರೂ ಕೂಡ ಪ್ರೀತಿ ಮತ್ತು ನೋಡಿ, ಈಗ ಇದಕ್ಕೆ ಚಂದ್ರನ ಕಕ್ಷೆಯಲ್ಲಿ ತಿರುಗ್ತಾ ಇದೆ ನಮ್ಮ ಒಂದು ಇದು ಸ್ಯಾಟಲೈಟ್. ಅವ್ರು ಏನು ಹೇಳ್ತಾರೆ ಸರ್, ಎಲ್ಲಿಂದ ಬಂದಿದ್ದೀರಿ ಅಂತಂದರೆ ನಾವು ಭೂಮಿಯಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಹೊರತು ನಾವು ಅಮೇರಿಕಾದಿಂದ ಬಂದಿದ್ದೀವಿ, ನಾವು ಇದರಿಂದ ಬಂದಿದ್ದೀವಿ ಅಂತ ಹೇಳಲ್ಲ. ಭೂಮಿ ನಮ್ಮ ತಾಯಿನೆಲ್ಲ ಭೂಮಿ ಅಂತ ಹೇಳ್ತಾರೆ. ಇಂತಹ ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಯುಗದಲ್ಲಿ ನಾವಿರುವಾಗ ಕೇವಲ ಸಾಮ್ರಾಜ್ಯಶಾಹಿಗಳಂತೆ ನಾವು ಒಬ್ರಿಗೊಬ್ರು ಬಡಿದು ಸಾಯಿಸುವಂತಹ ಇಂಥದ್ದನ್ನ ಮೂರ್ಖಾವಧಿಯ ಪರಮಾವಧಿ ಅಂತ ಹೇಳಿ ಹೇಳ್ಬಹುದು. ಯಾವ್ದೋ ಅದ್ರ ಬಗ್ಗೆ ಒಂದು ಜೋಕ್ ಕೇಳ್ತಾ ಇದ್ದೆ ಬೆಳಗ್ಗೆ.